ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸಂತ ಸಂದೇಶಮಾಲಾ ಕೃಷ್ಣನಿಗೆ ಅರ್ಪಿತವಾಗ್ತಾ ಇದೆ. ಈ ದಿನ ಶ್ರೀಗಳವರು ಸಂತರು ಅಂತ ಹೇಳಿದರೆ ಯಾರು, ಅವರ ಯೋಗ್ಯತೆ ಏನು, ಅವರ ಹಿರಿಮೆ ಏನು ಅನ್ನೋದನ್ನು ತಮ್ಮ ಮಾತುಗಳಿಂದ ಸ್ಪಷ್ಟಪಡಿಸಿದ್ದಾರೆ. ಈ ದೇಶವನ್ನು ಕಾಲಕಾಲಕ್ಕೆ ಮುನ್ನಡೆಸ್ತಾ ಇದ್ದವರು ರಾಜ ಮಹಾರಾಜರುಗಳಲ್ಲ, ಆ ರಾಜ ಮಹಾರಾಜರುಗಳಿಗೂ ಕೂಡ ಮಾರ್ಗದರ್ಶನ ಮಾಡಿರತಕ್ಕಂತಹ ಸಂತರು. ಅದು ಯಾವತ್ತೋ ಒಂದು ಕಾಲಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ವಿಚಾರ ಅಲ್ಲ. ಇವತ್ತಿಗೂ ಕೂಡ ನಮ್ಮ ಈ ದೇಶಕ್ಕೆ ಪ್ರಪಂಚದಲ್ಲಿಯೇ ಒಂದು ಉನ್ನತ ಸ್ಥಾನ ಇದೆ ಅಂತಂದರೆ ಅದು ಇಲ್ಲಿರತಕ್ಕಂತಹ ಸಂಸ್ಕೃತಿಗೆ. ಇಲ್ಲಿನ ರಾಜಕೀಯವೋ ಅಥವಾ ಇಲ್ಲಿನ ಆರ್ಥಿಕ ನೀತಿಯೋ ಇನ್ನೊಂದೋ ಮತ್ತೊಂದೋ ಅದು ಯಾವುದೂ ಅಲ್ಲ. ಈ ದೇಶದ ಸಂಸ್ಕೃತಿಗೆ ಪ್ರಪಂಚದಲ್ಲಿಯೇ ಇವತ್ತಿಗೂ ಕೂಡ ಬೆಲೆ ಇದೆ. ಜಗತ್ತೇ ಭಾರತ ದೇಶವನ್ನು ಇವತ್ತು ಹಿಂದಿಗಿಂತಲೂ ಹೆಚ್ಚಾಗಿ ಅನುಸರಿಸಿಕೊಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿರತಕ್ಕಂತಹ ಆ ಸಂತರು. ಸಾಕ್ಷಾತ್ ಶ್ರೀಕೃಷ್ಣ ಇದ್ದಿರಬಹುದು, ಶ್ರೀರಾಮಚಂದ್ರ ಇದ್ದಿರಬಹುದು. ಸಂತರಿಗೆ ಏನು ಗೌರವ ಕೊಡಬೇಕು ಅನ್ನೋದನ್ನು ತಾವು ತಮ್ಮ ಅವತಾರದಲ್ಲಿ ನಡೆದು ಮಾಡಿ ತೋರಿಸಿದ್ದಾರೆ. ಯಾರು ಶ್ರೀಕೃಷ್ಣ, ಯಾರು ಸುಧಾಮ. ಆದರೆ ಸುಧಾಮ ಬಂದ ಅಂತಂದರೆ ಶ್ರೀಕೃಷ್ಣ ತನ್ನ ಪತ್ನಿಯ ಜೊತೆಗೂಡಿಕೊಂಡು ಆ ಸುಧಾಮನ ಪಾದ ಪ್ರಕ್ಷಾಲನೆ ಮಾಡಿ ಆ ಜಲವನ್ನು ಶಿರಸ್ಸಿನ ಮೇಲೆ ಧಾರಣೆ ಮಾಡಿಕೊಂಡಿದ್ದಾನೆ. ಎಲ್ಲಿ ದುರ್ವಾಸ ಮಹರ್ಷಿಗಳು, ಎಲ್ಲಿ ಶ್ರೀರಾಮಚಂದ್ರ. ದುರ್ವಾಸ ಮಹರ್ಷಿಗಳು ಬಂದರು ಅಂತಂದರೆ ಶ್ರೀರಾಮಚಂದ್ರ ತನ್ನೆಲ್ಲ ಕೆಲಸವನ್ನು ಬದಿಗಿಟ್ಟು ಅವರ ಯೋಗಕ್ಷೇಮವನ್ನು, ಅವರ ಆರೈಕೆಯನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ. ಹೀಗೆ ಆ ನಾವು ಯಾರನ್ನು ದೇವರು ಭಗವಂತ ಅಂತ ಪೂಜಿಸ್ತಾ ಇದ್ದೇವೆ, ಅವರೇ ಸಂತರಿಗೆ ನಾವು ಯಾವ ರೀತಿಯ ಗೌರವವನ್ನು ಕೊಡಬೇಕು, ಯಾವ ರೀತಿ ಅವರ ಮಾರ್ಗದರ್ಶನವನ್ನು ನಾವು ಬದುಕಿನಲ್ಲಿ ಪಡ್ಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ದೇಶದ ಸಂಸ್ಕೃತಿಯೇ ಹಾಗಿದೆ. ಹುಟ್ಟಿನಿಂದಲೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನತಕ್ಕಂತಹ ಆರ್ಷ ನುಡಿಗೆ ಮಣೆ ಹಾಕಿದವರು, ಬೆಲೆ ಕೊಟ್ಟವರು ನಾವು. ಹಾಗಾಗಿ ಸಂತರನ್ನು ಗೌರವಿಸುವ, ಪೂಜಿಸುವ ಆ ಗುಣ ನಮ್ಮಲ್ಲಿ ರಕ್ತಗತವಾಗಿದೆ ಅಂತ ಹೇಳಿದರೆ ಏನೇನೂ ತಪ್ಪಿಲ್ಲ. ಸಂತರಿಗೆ, ಮಹಾತ್ಮರಿಗೆ ನಾವು ಸದಾಕಾಲ ಈ ನೆಲದಲ್ಲಿ ಗೌರವ ಕೊಡ್ತಾ ಬಂದಿದ್ದೇವೆ. ಯಾರು ಸಂತರು ಅಂತ ಹೇಳಿದರೆ ಯಾಕವರಿಗೆ ನಾವು ಅಂತಹ ಗೌರವವನ್ನು ಕೊಡ್ತಾ ಇದ್ದೇವೆ? ಶ್ರೀಮದ್ ಭಾಗವತದಾದಿ ಗ್ರಂಥಗಳಲ್ಲಿಯೂ ಕೂಡ ಆ ಸಂತರ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಯಾವುದೋ ತೀರ್ಥಕ್ಷೇತ್ರಕ್ಕೆ ಎಲ್ಲ ಹೋಗ್ತೇವೆ, ಅಲ್ಲಿ ಮೀಯ್ತೇವೆ, ಅಲ್ಲಿಂದಿಷ್ಟು ಸಾಧನಾನುಷ್ಠಾನ ಮಾಡ್ತೇವೆ, ಅದರ ಫಲ ಸಿಗಲಿಕ್ಕೆ ಬಹಳ ಸ್ವಲ್ಪ ಸಮಯ ಹಿಡಿಯತ್ತಂತೆ. ಆದರೆ ಯಾರು ಸಜ್ಜನರಿದ್ದಾರೆ, ಸಂತರು ಯಾರಿದ್ದಾರೆ, ಅವರ ಬಳಿ ಸಾರಿದೆವು ಅಂತಂದರೆ ಆ ಕ್ಷಣದಲ್ಲೇ ಫಲ ಸಿಕ್ಕಿಬಿಡತ್ತೆ. ಭಗವಂತನ ಸನ್ನಿಧಾನ ಅವರೊಳಗೆ ಅಷ್ಟು ಉನ್ನತ ಮಟ್ಟದಲ್ಲಿರತ್ತೆ. ಹಾಗಾಗಿ ಸಂತರಲ್ಲಿ ಅಂತಹ ಸಾಮರ್ಥ್ಯ ಇರತ್ತೆ. ಭಗವಂತನೇ ತಾನು ಸಜ್ಜನರ ಅಂತಹ ಸಂತರೊಳಗೆ ನಿಂತುಕೊಂಡು ಭಕ್ತರಿಗೆ ಆ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಆದ್ದರಿಂದಾಗಿಯೇ ಈ ನೆಲದ ಮಕ್ಕಳು ನಾವು ಸಂತರಿಗೆ ಅಂತಹ ಗೌರವವನ್ನು, ಮನ್ನಣೆಯನ್ನು ಕೊಡ್ತಾ ಇದ್ದೇವೆ. ಆದರೆ ಒಂದು ಮಾತು, ಸಂತರಿಗೆ ನಾವು ಇಷ್ಟು ಗೌರವವನ್ನು ಕೊಡ್ತೇವೆ, ನೀವು ಸಂತರಾಗಿ ಅಂತ ಹೇಳಿದಾಗ
ಸ್ವಲ್ಪ ಹಿಂದೇಟು ಹಾಕ್ತೇವೆ. ಸಂತರಿಗೆ ನಾವು ಸಾಕಷ್ಟು ಗೌರವ ಮರ್ಯಾದೆಯನ್ನು ಕೊಡ್ತೇವೆ. ಸಂತರು ಅಂತ ಹೇಳಿದರೆ ಯಾರು ಪ್ರತ್ಯೇಕವಾಗಿ ಆಕಾಶದಿಂದ ಮೇಲಿಂದ ಕೆಳಗಿಳಿದವರಲ್ಲ. ನಮ್ಮ ನಿಮ್ಮಂತೆ ಇಲ್ಲಿ ಈ ನೆಲದಲ್ಲಿ ಹುಟ್ಟಿ ಬಂದವರು. ತಮ್ಮ ಸಾಧನೆಯ ಸಾಮರ್ಥ್ಯದಿಂದ ಆ ಸಂತ ಪದವಿಯನ್ನು ಏರಿದವರು. ಇದು ಯಾರೋ ಅವರು ಸಂತರಾಗಿರಲಿ, ನಾವು ಅವರಿಗೆ ನಮಸ್ಕಾರ ಮಾಡ್ತೇವೆ, ಗೌರವ ಸಲ್ಲಿಸ್ತೇವೆ, ನಾವು ಬೇಕಾದ್ದನ್ನು ಅವರಿಂದ ಪಡ್ಕೊಳ್ತೇವೆ, ಹೀಗಾಗದೆ ನಾವೂ ಸಜ್ಜನರಾಗಬೇಕು, ನಾವೂ ಸಂತರಾಗಬೇಕು. ಅದಕ್ಕಿರತಕ್ಕಂಥ ಮಾರ್ಗ ಯಾವುದು? ಆ ಭಗವಂತನನ್ನು ಯಾರು ಹೃದಯದಲ್ಲಿ ಪರಿಪೂರ್ಣವಾಗಿ ತಾವು ತುಂಬಿಸ್ಕೋತಾ ಇದ್ದಾರೆ ಅವರೆಲ್ಲರೂ ಸಂತರಾಗ್ತಾರೆ. ಯಾರು ದೇವರು ಭಗವಂತ ಅಂತ ಹೇಳಿದರೆ, ಜಗದ್ಗುರುಗಳಾದ ಶ್ರೀಮದ್ ಆಚಾರ್ಯರು ಭಗವಂತನ ಪರಿಚಯವನ್ನು ನಮಗೆ ಮಾಡಿಸಿಕೊಡ್ತಾ ಇದ್ದಾರೆ. ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವ ಈಶ್ವರೋ ನಾಮ. ದೇವರು ಭಗವಂತ ಅಂತ ಹೇಳಿದರೆ ಸಕಲ ಸದ್ಗುಣಗಳ ಗಣಿ, ದೋಷದ ಲೇಷಕ್ಕೂ ಅಲ್ಲಿ ಎಡೆ ಇಲ್ಲ. ಇವನೇ ಭಗವಂತ ಅಂತ ಹೇಳಿದರೆ, ಇಂತಹ ಭಗವಂತನಿಗೆ ನಾವು ತಲೆಬಾಗೋದು ಅಂತ ಹೇಳಿದರೆ ಸದ್ಗುಣಗಳಿಗೆ ನಾವು ತಲೆಬಾಗೋದು. ಇಂತಹ ಭಗವಂತನನ್ನು ನಾವು ಆರಾಧಿಸೋದು ಅಂತ ಹೇಳಿದರೆ ಗುಡಿಗೋಪುರಗಳಲ್ಲಿ ಹೋಗಿ ಮಂಗಳಾರತಿ ಮಾಡೋದು ಇದ್ದೇ ಇದೆ. ಅಷ್ಟಕ್ಕೆ ನಿಲ್ಲದೆ ಆ ಗುಣಗಳನ್ನು ನಾವು ನಮ್ಮ ಮೈ ತುಂಬಿಸಿಕೊಳ್ಬೇಕು. ಸದ್ಗುಣಗಳನ್ನು ನಾವು ಪ್ರತಿನಿತ್ಯ ಒಂದಿಷ್ಟು ಸದ್ಗುಣಗಳನ್ನು ಮೈ ತುಂಬಿಸಿಕೊಳ್ಬೇಕು. ನಮ್ಮೊಳಗಿರತಕ್ಕಂಥ ಸಹಜವಾಗಿ ಇರತಕ್ಕಂಥ ದುರ್ಗುಣಗಳು ಏನಿದ್ದಾವೆ ಆ ದುರ್ಗುಣಗಳನ್ನು ನಾವು ದೂರ ಮಾಡ್ತಾ ಬರಬೇಕು. ಸದ್ಗುಣಗಳನ್ನು ಮೈ ತುಂಬಿಸಿಕೊಳ್ಳೋದು, ದುರ್ಗುಣಗಳನ್ನು ದೂರ ಮಾಡಿಕೊಳ್ಳೋದು, ಇದೇ ನಿಜವಾದ ಭಗವಂತನ ಆರಾಧನೆ. ಎಲ್ಲವೂ ಒಮ್ಮೆಲೆ ಸಾಧ್ಯವಾಗೋದಿಲ್ಲ. ಕೊನೆ ಪಕ್ಷ ವರ್ಷಕ್ಕೊಂದು ದೇವರ ಮುಂದೆ ಹೋದಾಗ ಸಂಕಲ್ಪ ಮಾಡೋಣ, ವರ್ಷಕ್ಕೊಂದು ನಾವು ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡೇವು ಅಂತಾದರೂ ಸಾಕು, ವರ್ಷಕ್ಕೊಂದು ನಾವು ದುರ್ಗುಣಗಳನ್ನು ದೂರ ಮಾಡಿಕೊಂಡೇವು ಅಂತಾದರೂ ಸಾಕು. ನಾವು ಆ ಸಂತ ಪದವಿಯನ್ನು ಏರೋದು ಸಾಧ್ಯ ಇದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಮಾಡಿರತಕ್ಕಂತಹ ಉಪದೇಶ ಅದು, ಸಜ್ಜನರು ನಮಗೆ ತೋರಿಸಿರತಕ್ಕಂತಹ ಮಾರ್ಗದರ್ಶನ ಅದು. ಅಂತಹ ಸಜ್ಜನಿಕೆಯನ್ನು ನಾವು ಯಾವಾಗ ಮೈಗೂಡಿಸಿಕೊಳ್ತೇವೆ ಆವಾಗ ಭಗವಂತನ ಆರಾಧನೆ ಪರಿಪೂರ್ಣ ಆಗತ್ತೆ. ಇದರಿಂದಾಗಿ ಲೋಕದಲ್ಲಿ ಶಾಂತಿ, ಸುಭಿಕ್ಷೆ, ನೆಮ್ಮದಿ ಇವೆಲ್ಲ ಲಭ್ಯವಾಗತ್ತೆ. ಈ ಸಂತ ಸಂದೇಶ ಮಾಲಾದ ಪ್ರಭಾವದಿಂದಾಗಿ ಅಂತಹ ದೊಡ್ಡ ಒಂದು ಬದಲಾವಣೆ ಈ ಸಮಾಜದಲ್ಲಿ ಮೂಡಿಬರಲಿ. ಅದಕ್ಕೆ ಶ್ರೀಕೃಷ್ಣನ ಮುಖ್ಯಪ್ರಾಣದ ಅನುಗ್ರಹ ನಿತ್ಯ ನಿರಂತರ ನಮಗೆಲ್ಲ ಇರಲಿ ಎಂದು ಹೇಳಿಕೊಂಡು ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.